ವರ್ಕೌಟ್ ಮಾಡಿದ್ರೆ ಕುಳ್ಳಕ್ಕಾಗ್ತಾರೆ. ಕುಳ್ಳಕ್ಕಾಗ್ತಾರೆ ಅಂತ ಯಾರು ಹೇಳಿದ್ರು ನಿನಗೆ? ಸರಿ, ಕುಳ್ಳಗಿದ್ದು ಏನು ಸಾಧನೆ ಮಾಡೋಕ್ಕಾಗಲ್ವಾ? ಹೈಟ್ ಇದೆ ಸಾಧನೆ ಮಾಡೋಕ್ಕಾಗತ್ತಾ? ಅಂದರೆ ನಮ್ಮಲ್ಲಿ ಏನಾಗತ್ತಂದರೆ ಭಾರತ ದೇಶದಲ್ಲಿ ಆಗ್ಬೋದು ಅಥವಾ ಎಲ್ಲೇ ದೇಶದಲ್ಲಿ ಆಗ್ಬೋದು ಉಚಿತವಾಗಿ ಸಿಗೋದ್ರಿಂದ ಉಪದೇಶ, ಬಿಟ್ಟಿ ಸಲಹೆ ಬಿಟ್ಟಿ ಸಲಹೆ ಬೇಕಾದ್ರೆ ಎಲ್ಲರೂ ಕೊಡ್ತಾರೆ. ಈ ಜಿಮ್ಗೆ ಹೋಗ್ತದೆಯೋ, ಅಯ್ಯೋ ಪಾಪ ಒಳ್ಳೆ ಜಿಮ್ಗೆ ಹೋಗಿ ಬಿಟ್ಬಿಡ್ಬಾರ್ದು, ಆಮೇಲೆ ಊದ್ಕೊಂಡ್ಬಿಡ್ತೀಯಾ. ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ ಮೇಡಮ್, ನಮ್ಮಲ್ಲಿ ಜಿಮ್ಗೆ ಹೋದಾಗ ಇಷ್ಟು ಊಟ ಮಾಡ್ತಾ ಇರ್ತಾರೆ, ಜಿಮ್ ಬಿಟ್ಟಾಗ ಇಷ್ಟು ಊಟ ಮಾಡ್ತಾರೆ. ಮತ್ತೆ ಎಲ್ಲಿ ನೀವು ಸಣ್ಣ ಆಗೋದಿಲ್ಲ, ನೀವು ಜಿಮ್ ಹೋದ ಅಯ್ಯೋ ಜಿಮ್ ಹೋಗ್ತೀವಿ ಗುರು ಅಂದ್ಬಿಟ್ಟೆ ಮೊಟ್ಟೆ ಗಿಟ್ಟೆಲ್ಲ ಪಾಪ ತೊಗೊಳ್ಳಿ ಇಷ್ಟು ತೊಗೋತಾ ಇರ್ತಾರೆ, ಜಿಮ್ ಬಿಟ್ಬಿಡ್ತಾರೆ ಇಷ್ಟು ತೊಗೋತಾ ಇರ್ತಾರೆ. ಯಾಕಂದ್ರೆ ಫೀಲಿಂಗ್ ಗುರು ಜಿಮ್ ಹೋಗಿಲ್ಲ ಗುರು ಸ್ವಲ್ಪ ಊಟ ನಾಳೆ ಅಂದರೆ ಊಟ ಮಾಡಿ, ಆರೋಗ್ಯ ಮಾಡಿ, ಎಕ್ಸರ್ಸೈಸ್ ಮಾಡಿ, ನೀವೇನೇ ಮಾಡಿ ಸ್ನೇಹಿತರೆ ನಿಮ್ಮ ಥರನೇ ಬಿಟ್ಕೊಡ್ಬೇಡಿ. ನೀವು ಇನ್ನೊಬ್ರು ಕಂಪೇರ್ ಮಾಡಬೇಡಿ. ನೀವು ಯಾರಿಗೂ ಕಂಪೇರ್ ಮಾಡ್ಕೋತಾರೆ. ಈಗ ನೀವು ವರ್ಕೌಟ್ಗೆ ಹೋದಾಗ ನೀವು ನಿಮ್ಮ ಥರನೇ ಮಾಡಬೇಕು. ನಿಮ್ಮನೆ ಊಟ ಏನು ಅದನ್ನೇ ಮಾಡ್ಬೇಕು ನೀವು. ಅಲ್ಲ, ನಾವು ಹೋಗಿರ್ತೀವಿ, ನಾನು ಇವ್ರ ಥರನೇ, ನಾವು ಜಿಮ್ ರವಿ ಅವ್ರ ಥರನೇ ಆಗಬೇಕು, ನಾನು ಇವ್ರ ಥರನೇ ಆಗಬೇಕು ಅಂತಲೇ ಇಟ್ಕೊಂಡೇ ಹೋಗಿರ್ತೀವಿ ಒಂದು ಟಾರ್ಗೆಟ್ನ. ಖಂಡಿತ ಇಲ್ಲ ಮೇಡಮ್, ನಂತರ ಆಗಕ್ಕೆ ಯಾರು ಆಮೇಲೆ ಪೇಷನ್ಸ್ ಇರಲ್ಲ ಸರ್. ಹೌದು. ಆಮೇಲೆ 1 ತಿಂಗಳಲ್ಲಿ ಸಣ್ಣ ಆಗಬೇಕು, 2 ತಿಂಗಳಲ್ಲಿ ಸಣ್ಣ ಮಾಡಿಬಿಡ್ತೀರಾ, 3 ತಿಂಗಳಲ್ಲಿ ಸಣ್ಣ ಮಾಡಿಬಿಡ್ತೀರಾ ಅಂತಲೇ ಹೋಗಿರ್ತೀವಿ ಅಲ್ಲಿ. ಸೊ ಹೀಗಾಗಿ ಬೆಸ್ಟ್ ಟಿಪ್ಸ್ ಸರ್ ತಮ್ಮಿಂದ ನನ್ನಂಥ ದಪ್ಪಗಿರೋರಿಗೆ ಸಣ್ಣ ಆಗಬೇಕು ಅಂದರೆ ಏನು ಟಿಪ್ಸ್ ಕೊಡ್ಬೋದು ತಾವು? ಮತ್ತೊಮ್ಮೆ ನಾನು ಗ್ಯಾರಂಟಿ ನ್ಯೂಸ್ನ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ಕೊತೀನಿ. ಯಾರು ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಯಾರು ಸ್ಪೋರ್ಟ್ಸ್ ಮಾಡಲ್ಲ, ಯಾರಿಗೆ ಸ್ಪೋರ್ಟ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರ್ತದೆ ಅವರು ಮಾಡೋಕ್ಕಾಗಲ್ಲ, ಅಥವಾ ಸಮಯದ ಅಭಾಯವಾಗ್ಬೋದು, ಅಥವಾ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇರ್ತದೆ, ಬಟ್ ಏನು ಮಾಡೋಕ್ಕೆ ಟೈಮ್ ಸಿಗ್ತಲ್ಲ ಅಂಥವ್ರಿಗೆ ನನ್ನದೊಂದು ಸಣ್ಣ ಒಂದು ಟಿಪ್ಸ್ ಏನಪ್ಪ ಅಂದರೆ, ನೀವು ಫಸ್ಟ್ ಆಫ್ ಆಲ್ ಡೈನಿಂಗ್ ಟೇಬಲ್ ಯೂಸ್ ಮಾಡಬೇಡಿ. ಕೆಳಗಡೆ ಕೂತ್ಕೊಂಡು ಊಟ ಮಾಡಿ, ಕೆಳಗಡೆ ಕೂತ್ಕೊಂಡು ಊಟ ಮಾಡಿ. ಸರ್ ಎಷ್ಟೋ ಜನ ನನ್ನನ್ನೇ ಕೇಳಿದ್ರೆ ನಾನು ಕೆಳಗೆ ಕೂತ್ಕೊಳ್ಳೋದೇ ಇಲ್ಲ ಸರ್. ತಪ್ಪು. ಅಂತ ಪರಿಸ್ಥಿತಿನೇ ನಿರ್ಮಾಣ ಆಗಲ್ಲ. ಟೇಬಲ್ ಮೇಲೆ ಕೂತ್ಕೋ, ಸೋಫಾ ಮೇಲೆ ಕೂತ್ಕೋ, ಇಲ್ಲ ಹೋಗಿ ಮಲ್ಕೋ, ಆಫೀಸ್ಗೆ ಬಾ, ಆಫೀಸಲ್ಲಿ ಚೇರ್ ಮೇಲೆ ಕೂತ್ಕೋ, ಒಟ್ಟು ಕೆಳಗಡೆ ಕೂತ್ಕೊಂಡು ಹೇಳಕ್ಕೆ ಬರಲ್ಲ. ಕೆಳಗಡೆ ಕೂತ್ಕೊಂಡು ಊಟ ಮಾಡಬೇಕು. ಎರಡನೇದು ಇಂಡಿಯನ್ ಟಾಯ್ಲೆಟ್ ಉಪಯೋಗಿಸ್ಬೇಕು. ಮೂರನೇದು ಶವರ್ ಯೂಸ್ ಮಾಡಬಾರ್ದು. ನಾಲ್ಕನೇದು ಕಾಲಲ್ಲಿ ಬಟ್ಟೆ ಗಿಟ್ಟನ್ನು ಮಾತಾಡ್ಸೋದು, ಟೇಬಲ್ ಮಾತಾಡೋದು, ಕಾಲಲ್ಲಿ ಯಾವುದೋ ವಸ್ತು ಮಾತಾಡಿಸ್ಬಾರ್ದು. ಟೇಬಲ್ ಕಾಲು ಹೇಳ್ಕೊತಾರೆ ಹಿಂಗೆ, ಬಟ್ಟೆ ಬಿಚ್ಚಿ ಕಾಲಲ್ಲಿ ಬಿಸಾಕ್ತಾ ಇರ್ತಾರೆ ಹಿಂಗೆ. ಸೊ ಇದು ಯಾವತ್ತು ಈ 4ನೇ ಯಾವತ್ತು ನೀವು ಮಾಡಲ್ವೋ ಆವಾಗ ನಿಮಗೆ ಹೊಟ್ಟೆ ಬರ್ತದೆ, ಫ್ಯಾಟ್ ಜಾಸ್ತಿ ಆಗುತ್ತೆ, ತಮ್ಗೆ ತಾನೇನಾಗುತ್ತೆ ರೋಗ ರುಜಿನ ಸ್ಟಾರ್ಟ್ ಆಗ್ತದೆ. ಇದು ನಿಮ್ಮ 4 ಅಳವಡಿಸ್ಕೊಳ್ಳಿ. ಮತ್ತೆ ಹೇಳ್ತೇನೆ ಕೇಳಿಸ್ಕೊಳ್ಳಿ. ಕೆಳಗಡೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಏನು ಹೆಂಗೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಕೆಳಗಡೆ ಕೂತ್ಕೊಂಡು ಏನಾಗುತ್ತೆ, ಇಲ್ಲಿಂದ ಇಲ್ಲಿ ತನಕ ಟೋಟಲ್ ಏನಾಗುತ್ತೆ ನಿಮಗೆ ಫ್ರೀ ಆಗುತ್ತೆ. ನಾವು ತಿಂದಿದ್ದಕ್ಕೆ ಡೈಜೆಷನ್ ಆಗುತ್ತೆ. ಡೈಜೆಷನ್ ಏನಾಗುತ್ತೆ, ಹಿಪ್ಸ್ ಆಗ್ಬೋದು, ಸೊಂಟ ಆಗ್ಬೋದು, ಅಬ್ಡಮನ್ ಆಗ್ಬೋದು, ಒಳಗಡೆ ಸಣ್ಣ ಕರಳು ದೊಡ್ಡ ಕರಳು ಎಲ್ಲ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ನೀವು ಟೇಬಲ್ ಮೇಲೆ ಕೂತ್ಕೊಂಡಾಗ ಏನಾಗುತ್ತೆ ನಿಮಗೆ ಅದು ವರ್ಕೌಟ್ ಆಗಲ್ಲ. ಎರಡನೇ ಎಲ್ಲರೂ ಕೆಳಗೆ ಕೂತ್ಕೊಂಡು ಊಟ ಮಾಡೋದು ರೂಢಿ ಮಾಡಿ ಅಭ್ಯಾಸ ಮಾಡ್ಕೋಬೇಕು ಕಂಪಲ್ಸರಿ. ಸರ್ ಇವತ್ತಿಂದ ನಾನು ವ್ಯಾಯಾಮ ಮಾಡಲ್ಲ, ವ್ಯಾಯಾಮ ಮಾಡೋಕ್ಕೆ ಟೈಮ್ ಇಲ್ಲ ಅಂತೀರಾ, ಆಮೇಲೆ ಜಿಮ್ಗೆ ಹೋಗಿ ಟೈಮ್ ಇಲ್ಲ ಅಂತ ಕಲೀಗ್ಸ್ ಎಲ್ಲ ನಗ್ತಾ ಇದ್ದಾರೆ ಸರ್, ನಾನು ಕೆಳಗಡೆ ಕುತ್ಕೊಂಡು ತಿಂತೀನಿ ಮೇಲಿಂದ ಅಂತಂದ್ರೆ. ಮೇಡಮ್ ತಿನ್ನಲೇಬೇಕು. ಓಕೆ. ಎರಡನೇದು ಈಗೇನಾಗುತ್ತೆ ಗೊತ್ತಾ ಸರ್, ಕೆಳಗಡೆ ಹೆಂಗೆ ಕೂತ್ಕೊಳ್ತೀನಿ ಆಗಲ್ವಲ್ಲ, 1 ಅಡಿ ಟೇಬಲ್ ಮಾಡಿಸ್ಕೊಳ್ಳಿ. 1 ಅಡಿ ಫಸ್ಟ್ ಸ್ಟಾರ್ಟಿಂಗು ಅದ್ರಲ್ಲಿ ಮೇಲೆ ಕೂತ್ಕೊಳ್ಳಿ, ಅದರಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಕಾಲಲ್ಲಿ ಏನಾಗ ಬಟ್ಟೆ ಫ್ಯಾನ್ ತೆಗಿಬೇಕಾಗ್ಬೋದು, ಏನಾಗ್ಬೋದು, ಕಾಲಲ್ಲಿ ಬಿಸಾಕೋದು, ಕಾಲಲ್ಲಿ ಟೇಬಲ್ ಹೇಳ್ಕೊಳ್ಳೋದು, ಬಕೆಟ್ ಹಿಂಗೆ ಕಾಲು ಹೇಳ್ಕೊತೀವಿ. ಹೌದು, ಅದೆಲ್ಲ ಮಾಡಬಾರ್ದು. ಕೈಯಲ್ಲಿ ಎಷ್ಟಾಗುತ್ತೋ ಬಗ್ಗಕ್ಕೆ ಟ್ರೈ ಮಾಡಿ ಮನೇಲಿ. ಮೂರನೇ ಬಂದರೆ ನಾವು ಶವರ್ನ ಯೂಸ್ ಮಾಡಬಾರ್ದು. ಶವರ್ ಯೂಸ್ ಮಾಡೋಕ್ಕೆ ಸೊಂಟೆಯಲ್ಲಿ ಬಗ್ತಾರೆ, ಹಿಂಗೆ ಅನ್ಕೊಂಡು ಬಂದ್ಬಿಡ್ತಾರೆ, ಎಲ್ಲಿ ನೀರು ಎಲ್ಲಿ ಬರ್ತಿತ್ತ ಅಲ್ಲಿ ಮೈ ಹಿಂಗೆ ತಿರುಗಿಸ್ತಾರೆ, ಮಾಡಬಾರ್ದು ಅದನ್ನ. ಸೊ ಬಕೆಟ್ ಇಟ್ಕೊಳ್ಳಿ, ಆದಷ್ಟು ಸಣ್ಣ ಚೆಂಬು ತಮ್ಗೆ ಉಪ್ಪಿಸ್ಕೊಳ್ಳಿ, ದಪ್ಪದಲ್ಲ ಸಣ್ಣ ತಮ್ಗೆ ಒಂದು 20 ಬಗ್ಗಿ ಹಾಕೋತಾರೆ ಹಿಂಗೆ. ಅರ್ಥ ಆಯ್ತಾ ನಿಮಗೆ? ಆ ಬಿಸಿ ನೀರಿಗೆ ಸ್ವಲ್ಪ ಬಾಡಿ ಅಟ್ಲೀಸ್ಟ್ ವರ್ಕೌಟ್ ಆಗುತ್ತೆ ಮಾಡಿ. ಆಮೇಲೆ ಸಾಧ್ಯತೆ ಏನಾಗುತ್ತೆ, ನೀವು ಮನೆಯೊಳಗೆ ಸಣ್ಣದೇನಾದ್ರು ಬಟ್ಟೆ ಬಿದ್ದಿರ್ತದೋ, ಪೆನ್ ಬಿದ್ದಿರ್ತದೋ, ಎಲ್ಲಾದ್ರೂ ಕೈಯಲ್ಲೇ ತೆಗೀರಿ. ಇದು ನಿಮಗೆ ಒಂದು ರೀತಿ ಸಣ್ಣ ಸೋಂಬೇರಿಗಳು ಇದು ಎಕ್ಸರ್ಸೈಸ್. ಇದು ಭಾಳ ಸಲ ಸರ್ ನಾನೇ ಬ್ಲೇಸರ್ ಹಾಕೊಂಡಾಗ ಪೆನ್ ಬಿತ್ತಂದ್ರೆ ತೆಗಿಯಕ್ಕೆ ತ್ರಾಸಾಗಿ ಎಲ್ಲರಿಗೂ ಹೇಳ್ತಾನೆ, ಸ್ವಲ್ಪ ಎತ್ಕೊಡ್ರಿ ಅಂತ. ಸೊ ಖಂಡಿತ ಆ ಥರ ಮಾಡೋಕೋಬೇಡಿ. ಇದು 4 ಇಂಡಿಯನ್ ಟಾಯ್ಲೆಟ್ ಹೇಳಿದ್ರಲ್ಲ, ಇಂಡಿಯನ್ ಟಾಯ್ಲೆಟ್ ಏನಾಗುತ್ತೆ, ಕೆಲವು ಕೂತ್ಕೊಳ್ಳೋಕೆ ಆಗಲ್ಲ. ಅವಾಗ ಏನು ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ಭಾಳ ಜನ ಹಂಗೆ ಕೂತ್ಕೊಳ್ಳೋಕೆ ಆಗಲ್ಲ ಅಂತೇಳಿ ಊರುಗಳಿಗೆ ಹೋಗಿ ಒದ್ದಾಡೋರು ಭಾಳ ಜನ ಸರ್. ಇಲ್ಲ, ಅದನ್ನ ನೀವು ಇಲ್ಲಿ ಅಭ್ಯಾಸ ಮಾಡ್ಕೋಬೇಕು ಮೇಡಮ್. ಇವಾಗ ನಮ್ಮಲ್ಲಿ ಏನಾಗುತ್ತೆ, ವೆಸ್ಟರ್ನ್ ಟಾಯ್ಲೆಟ್ ಇರ್ತದೆ, ಅದನ್ನು ಕೂತ್ಕೊಳ್ಳೋಕ್ಕಿಲ್ಲ ಮೊದಲು ಒಂದು 5 ನಿಮಿಷ ಗೋಡೆಗೆ ಹೊರಗೆ ಕೂತ್ಕೊಳ್ಳಿ ಕೆಳಗಡೆ, ಒಂದು 2 ಮಿನಿಟ್ಸ್ 1 ನಿಮಿಷ ಕೂತ್ಕೊಳ್ಳಿ ಡೈಲಿ. ಆಮೇಲೆ ಅದು ಯೂಸ್ ಮಾಡಿ. ಇವತ್ತು 1 ನಿಮಿಷ ಆಗುತ್ತೆ, ನಾಳೆ 1.5 ನಿಮಿಷ ಆಗುತ್ತೆ, ನಾಳೆ 2 ನಿಮಿಷ ಆಗುತ್ತೆ, 3 ನಿಮಿಷ ಆಗುತ್ತೆ, 4 ನಿಮಿಷ ಆಗುತ್ತೆ, ಅಭ್ಯಾಸ ಆಗುತ್ತೆ. ನೀವು ಯಾವತ್ತು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು ಬಿಡ್ತಿರಲ್ವಾ, ಆವಾಗ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಇದು ಇಂಡಿಯನ್ ಟಾಯ್ಲೆಟ್ ಇದೆ,
ಇದ್ರೂ ಎರಡೂ ಇದೆ, ಎರಡು ಯಾವ್ದು ಬೇಕು ಉಪಯೋಗಿಸ್ಬೋದು. ಬಟ್ ನಾನು ಹೇಳೋದಂದ್ರೆ ನೀವು ಆರೋಗ್ಯಕ್ಕೆ ಇವಾಗ ವರ್ಕೌಟ್ ನಾವೆಲ್ಲ ಜಿಮ್ಗೆ ನೀವೆಲ್ಲ ವರ್ಕೌಟ್ ಮಾಡ್ತೀರಿ, ನಿಮಗೆ ನಮಗೆ ತೊಂದರೆ ಅವಶ್ಯಕತೆ ಇರಲ್ಲ. ಆಗಲ್ಲ. ಯಾರು ಮಾಡೋಕ್ಕಾಗಲ್ಲ, ಅವ್ರು ಮಾಡಿದ್ರೆ ಒಳ್ಳೆಯದು. ಹ್ಮ್ ನಮ್ಮ ಹಿರೀಕರು ಏನು ಪದ್ಧತಿ ಮಾಡಿದ್ರೆ ಅದನ್ನ ಮಾಡಿದ್ರೆ ನಿಮಗೆ ಸಣ್ಣ ಯಾವುದೇ ಕಾಯಿಲೆ ಬರಲ್ಲ. ಹ್ಮ್ ಯೋಚನೆ ಮಾಡಿ. ಅದರಲ್ಲಿ ನೀವು ಎಷ್ಟೋ ಫ್ಯಾಟ್ ಕಡಿಮೆ ಮಾಡ್ಬೋದು. ಹೌದು, ನೀವೇ ಮಾಡ್ಕೋಬೋದು, ಡೈಲಿ ಮಾಡ್ಬೋದು. ನಿಮಗೆ ಗೊತ್ತಾಗುತ್ತೆ, ಆರಾಮಾಗಿ ಗೊತ್ತಾಗುತ್ತೆ. ಇದು ನಾವು ಎಕ್ಸಸೈಸ್ ಕೊಡೋದು ನಾವು ಇನ್ನು ಟೈಟಾಗಿ ಇಟ್ಕೊಂಡ್ಬಿಟ್ಟು ಹೊಟ್ಟೆ ಸಣ್ಣ ಆಗಿಲ್ಲ, ಡಾಕ್ಟರ್ ಹತ್ರ ಹೋಗು, ಡಯಟ್ ಮಾಡು, ಆ ಫುಡ್ ಮಾಡು, ಈ ಫುಡ್ ಏನು ಮಾಡೋದು ಕರಗಲ್ಲ. 6ರಿಂದ 6 ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ತಿಂದ್ಬಿಟ್ಟು 6 ಗಂಟೆ ಮೇಲೆ ಏನು ತಿನ್ನಬಾರ್ದು, ಅವಾಗ ಸಣ್ಣ ಆಗ್ಬಿಡ್ತಾರೆ. ಏನು ಸುಳ್ಳು. 24 ಗಂಟೆ ತಿನ್ನಿ, 24 ಗಂಟೆ ಎಕ್ಸಸೈಸ್ ಮಾಡಿ, ವ್ಯಾಯಾಮ ಮಾಡಿ. ಮೇಡಮ್ ಒಂದು ತಿಳ್ಕೊಳ್ಳಿ ಮೇಡಮ್, ದೇಹದಲ್ಲಿ ಶಕ್ತಿ ಇದ್ದಾಗ ದೇಹಕ್ಕೆ ನಾವು ದಂಡನೆ ಕೊಡಲಿಲ್ಲ ಅಂದರೆ ದೇಹದಲ್ಲಿ ಶಕ್ತಿ ಆಗೋದಾಗ ದೇಹ ನಮ್ಮನ್ನು ದಂಡಿಸುತ್ತೆ. ಎಚ್ಚರ ಎಚ್ಚರ ಎಚ್ಚರ. ಕರೆಕ್ಟ್. ನಾವು ದೇಹದಲ್ಲಿ ಶಕ್ತಿ ಇದ್ದಾಗ ದೇಹಕ್ಕೆ ದಂಡನೆ ಕೊಡಲ್ಲ. ಆಮೇಲೆ ಎಷ್ಟು ಎ ಸಿನ ಕಮ್ಮಿ ಯೂಸ್ ಮಾಡ್ತೀರಾ, ಕಾರಲ್ಲಿ ಹೋಗ್ಬೇಕಾರಾಗ್ಬೋದು, ಮನೇಲಿ ಕೂತಾಗ ಎಲ್ಲಿ ಬೇಕಾರಾಗ್ಬೋದು, ಎಷ್ಟು ಎ ಸಿ ಯೂಸ್ ಮಾಡೋದನ್ನ ಕಡಿಮೆ ಮಾಡ್ತಿರಲ್ಲ ಅಷ್ಟು ನೀವು ಆರೋಗ್ಯ ಚೆನ್ನಾಗಿರ್ತದೆ. ವೀಸಿಂಗ್ ಪ್ರಾಬ್ಲಮ್ ಆಗೋದು, ಸೀನೆಲ್ಲ ಬರೋದು, ಆಮೇಲೆ ಗಂಟಲ ಕಟ್ಕೊಳ್ಳೋದು, ಇವೆಲ್ಲ ಎ ಸಿನೇ ಜಾಸ್ತಿ. ಕರೆಕ್ಟ್. ಎ ಸಿನ ಕಡಿಮೆ ಯೂಸ್ ಮಾಡಬೇಕು. ಜಾಯಿಂಟ್ ಎಲ್ಲ ಪೈನ್ ಬರೋದು, ಹೌದು, ಅವೆಲ್ಲ ಬರೋದು ಮೇಡಮ್. ಅದನ್ನು ಎ ಸಿನ ಕಡಿಮೆ ಯೂಸ್ ಮಾಡಿ. ಸರ್, ಈಗ ಭಾಳಷ್ಟು ಜನ ಈ ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಅವರಿಗೆ ಪೇಷನ್ಸ್ ಇರಲ್ಲ, ಯಾಕಂದರೆ ಇದು ತಪಸ್ಸು ಇದ್ದ ಹಾಗೆ. ನೀವು ಹೇಳಿದ್ರಿ ನಾನು ಎಷ್ಟೋ ವರ್ಷ ಸೂರ್ಯನೇ ನೋಡಲಿಲ್ಲ ಅಂತ. ಬಟ್ ಈಗಿನ ಜನಕ್ಕೆ ಪೇಷನ್ಸ್ ಇರಲ್ಲ, ಕ್ವಿಕ್ಕಾಗಿ ಅವ್ರಿಗೆ ರಿಸಲ್ಟ್ ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಅಂಥವ್ರಿಗೆ ಏನು ತಾವು ಸಲಹೆಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ? ನೀವು ಈ ಥರ ಬಾಡಿ ಮಾಡ್ಕೊಳ್ಳೋಕ್ಕೆ ಸರ್ ಎಷ್ಟು ವರ್ಷ ಬೇಕಾಯ್ತು ಸ್ಟಾರ್ಟ್ ಮಾಡಿದಾಗ? ಮೇಡಮ್, ಒಳ್ಳೆ ಕ್ವಶನ್ ಕೇಳಿದೆ ನೀವು. ಯಾರು ಬೇಕಾರಾಗ್ಬೋದು. ಫಸ್ಟು ಅವರು ಜಿಮ್ಗೆ ಹೋಗೋಕ್ಕಿಂತ ಮೊದಲು, ಅದು ಜಿಮ್ ಸೇರ್ಕೊಳ್ಳೋಕ್ಕಿಂತ ಮೊದಲು ಫಸ್ಟ್ ಅವ್ರಿಗೆ ಕ್ವಶನ್ ಮಾಡ್ಕೋಬೇಕು. ನಾನು ಏನಕ್ಕೆ ಜಿಮ್ಗೆ ಹೋಗ್ತೀನಿ, ಯಾಕೆ ಸೇರ್ಕೋತಾ ಇದ್ದೀನಿ, ಯಾವ ಉದ್ದೇಶ ಇದೆ, ಏನಕ್ಕೆ ಸೇರ್ಕೋಬೇಕು, ಸೇರ್ಕೊಂಡಾಗ ಏನಾಗುತ್ತೆ ಫಸ್ಟ್ ಆ ಉದ್ದೇಶನ ಅವ್ನು ಅರ್ಥ ಮಾಡ್ಕೋಬೇಕು. ನಾನು ಬಾಡಿ ಬಿಲ್ಡರ್ ಆಗಬೇಕಾ, ಆವಾಗ ಡೆಡಿಕೇಶನ್ ಬೇರೆ ಇರ್ತದೆ, ಟೈಮಿಂಗ್ಸ್ ಬೇರೆ ಇರ್ತದೆ, ಊಟ ಬೇರೆ ಇರ್ತದೆ. ಸುಮ್ಮನೆ ಹೆಲ್ತ್ಗೋಸ್ಕರ ಹೋಗೋದಾ, ಅದಕ್ಕೆ ಬೇರೆ ಇರ್ತದೆ. ಅಬ್ಡಮನ್ ಕರ್ಸಕ್ಕೆ ಹೋಗ್ಬೇಕಾ, ಅದಕ್ಕೆ ಬೇರೆ ಇರ್ತದೆ. ತೂಕ ಕಡಿಮೆ ಮಾಡೋಕೆ ಹೋಗ್ಬೇಕಾ, ಅದು ಬೇರೆ ಇರ್ತದೆ. ಫಸ್ಟು ಯಾರೋ ಸೇರಿಕೊಂಡು ನಾವು ಸೇರ್ಕೊಂಡ್ಬಿಟ್ರೆ ಅದಾಗಲ್ಲ. ಯಾರೋ ಅಥ್ಲೆಟಿಕ್ಸ್ ಮಾಡಿದ್ರೆ ನಾವು ಮಾಡೋಕ್ಕಾಗಲ್ಲ, ಯಾರೋ ಫುಟ್ಬಾಲ್ ಆಡಿದ್ರೆ ನಾವು ಆಡೋಕ್ಕಾಗಲ್ಲ. ಫಸ್ಟ್ ನಾವು ನಮ್ಮ ಡೆಡಿಕೇಶನ್ ಏನು, ನಾವು ಏನಕ್ಕೆ ಹೋಗ್ಬೇಕು ಫಸ್ಟ್ ಅದನ್ನ ತಿಳ್ಕೊಬೇಕು. ಅದು ತಿಳ್ಕೊಂಡ್ಮೇಲೆ ನಾವು ಸ್ಪೋರ್ಟ್ಸ್ ಮಾಡೋಕ್ಕಾಗೋದು. ಸುಮ್ಮನೆ ಎಲ್ಲ ಜಿಮ್ ಹೋಗೋದು ನಾವು ಹೋಗೋದಲ್ಲ. ಯಾವ ಜಿಮ್ಮಲ್ಲಿ ಅಬ್ಸರ್ವ್ ಮಾಡಿ ಮೇಡಮ್, ಇಲ್ಲಿ ಏನಾಗುತ್ತೆ ಗೊತ್ತಾ, ಎಲ್ಲರೂ ಒಬ್ಬೊಬ್ರೊಬ್ಬರು ಫಾಲೋ ಮಾಡ್ತಾ ಇರ್ತಾರೆ.